ನನ್ನ ಮಕ್ಕಳು ಏನೋ ಮಾಡ್ತಿದ್ದಾರೆ. ಹಾಲು ಕುಡಿಬೇಕು, ಹಾಲು ಕೊಡಬೇಕು. ಆಗ್ಲಿಂದ ನನ್ನ ಮಗಳೂ ಕರಿತಾ ಇದ್ದೀನಿ, ಬನ್ನಿ ಹಾಲು ಕುಡೀರಿ ಅಂತ. ಹೊರಗಡೆ ಹೋಗಿ ಕೂತ್ಕೊಂಡು ಏನೋ ತರಲೆ ಕೆಲಸ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಏನು ಮಾಡ್ತಿದ್ದಾರೆ ಇಬ್ಬರು? ಏನು ಮಾಡ್ತಿದ್ಯಾ? ಏನು ಮಾಡಿಲ್ವಾ? ಹಾಂ, ಬಂದೆ. ಹೌದು, ಏನು ಮಾಡ್ತಿದ್ಯಾ ಅಂತ ಬಂದೆ. ಕೈ ತೋರಿಸು, ಏನದು? ಕೈ ತೋರಿಸೋದು, ಕೈ ತೋರಿಸು, ಎಡ್ದ ಕೈ ತೋರಿಸು. ಏನದು ಕೈ? ಕಲರ್ ಮಾಡ್ಕೊಂಡಿದ್ಯಾ? ಕಲರ್ ಎಲ್ಲಿತ್ತದು? ಹ್ಞೂ, ನಾನು ಆಗ್ಲಿಂದ ಕೂಗ್ತಿದ್ದೀನಿ ಅಲ್ವಾ ನಿಮ್ಮಿಬ್ಬರೂ. ಬನ್ನಿ ಇಬ್ಬರು ಹಾಲು ಕುಡಿಯಲ್ವಾ ಇಬ್ಬರು? ಹಾಂ, ಸೋಪ್ ಹಾಕಿ ನೀರು ಹಾಕಿ ತೊಳ್ಕೊಂಡು ಬರ್ತೀಯಾ? ಎಲ್ಲಿ ತೊಳಿತೀಯಾ? ನನ್ನ ಮಗನಿಗೆ ಅವನು ಮದನ ಅಂತ ಫ್ರೆಂಡ್ ಇದ್ದ. ಅವನು ಅಂದರೆ ಅವನಿಗೆ ತುಂಬ ಇಷ್ಟ. ಇಲ್ಲಿ ನಮ್ಮದು ನಮ್ಮ ಮನೆ ಪಕ್ಕದಲ್ಲಿ ಸ್ವಲ್ಪ ಗೊತ್ತಿಲ್ಲ, ಯಾಕೆಂದರೆ ಅವನು ಸ್ವಲ್ಪ ಸ್ಲೋ ಇದ್ದಾನೆ ಅವನು. ಸೊ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಅವನು ಕೇಳ್ತಾ ಇದ್ದಾನೆ. ಒಂದು ವೀಕಿಂದ ಕೇಳ್ತಾ ಇದ್ದಾನೆ, ಕಾಣಿಸ್ತಾ ಇಲ್ಲ ಅವನು. ಮದನ ಬೇಕಾ, ಮದನ ಮಮ್ಮಿ ಬೇಕಾ? ಬಾ, ಇದು ಏನು ಮಾಡ್ತಿದ್ದ ನೋಡ್ಕೊ ಬರೋಣ. ಕಲರ್ ಮಾಡ್ಕೊಂಡಿದ್ದಾ? ಕೈ ಕಲರ್ ಮಾಡ್ಕೊಂಡಿದ್ಯಾ? ಅದನ್ನು ಕ್ಲೀನ್ ಮಾಡೋದು ಆಯಿತಾ? ಇರು ಒಂದು ನಿಮಿಷ, ನಾನು ಹಾಕ್ಕೊಡ್ತೀನಿ. ಇರು ಕ್ಲೀನ್ ಮಾಡು, ನೀಟಾಗಿ ತೊಳ್ಕೊ, ಕ್ಲೀನ್ ಮಾಡ್ಕೊ, ರಬ್ ಮಾಡು. ಅಲ್ಲ, ಎರಡು ಕೈ ಆಯಿತಾ ಕ್ಲೀನು? ಹೀಗೆ ಉಲ್ಟಾ ಮಾಡು, ಕೈ ಉಲ್ಟಾ. ಹೌದಾ? ಎಸ್, ಗುಡ್. ಎಲ್ಲ ಇನ್ನೂ ಸ್ವಲ್ಪ ತಗೋ. ಇಲ್ಲಿದೆ ನೋಡಿದ್ದಿಲ್ಲ. ಹುಚ್ಚು ನೀಟಾಗಿ ನಿನ್ನ ಬಗ್ಗು. ಎಲ್ಲಿ? ಅಲ್ಲ, ಬಾಯಲ್ಲಿ ಬುಕ್ಕಲ್ಲಿ ಬರೀ. ಬುಕ್ ಕೊಡ್ತೀನಿ ಬಾ. ಅಲ್ಲೆಲ್ಲ ಬರೀಬಾರ್ದು. ಸ್ಕೆಚ್ ಪೆನ್ ಹಾಳಾಗುತ್ತೆ ಸ್ಕೆಚ್ ಪೆನ್, ನಿನಗೆ ಗೊತ್ತಿಲ್ಲ. ಅಲ್ಲಿ ನೋಡು. ಹಾಂ, ಬುಕ್ ಕೊಡ್ತೀನಿ ಬಾ. ನೋಟ್ ಬುಕ್ ಕೊಡ್ಲಾ? ನೋಟ್ ಹಾಲು ಕುಡಿಯಲ್ವಾ? ಹಾಲು ಕುಡ್ತೀನಿ. ಹೋಗೋಣ. ಹಾಲು ಕುಡ್ತೀನಿ. ಹಾಲು ಕುಡಿಯಲ್ವಾ? ಹಾಲು ಕುಡ್ತೀನಿ. ನಡಿ, ಹಾಲು ಕುಡಿ ಬಾ. ಬಾಯ್ಲಿ ಅಮ್ಮ, ಹಾಲು ಕುಡ್ದು ಹೋಗೋಣ. ಹೋಗು ಅಮ್ಮ, ಹಾಲು ಕುಡ್ದು ಹೋಗೋಣ. ಹೋಮ್ವರ್ಕ್ ಕೊಟ್ಟಿಲ್ಲ. ನಾನು ನನ್ನ ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಅವರು ಪ್ಲೇನ್ ಮಿಲ್ಕ್ ಕುಡಿಯಲ್ಲ, ತುಂಬ ಆಟ ಮಾಡ್ತಾರೆ. ಹಾರ್ಲಿಕ್ಸ್ ಕೊಡು, ಬೂಸ್ಟ್ ಹಾಕು, ಬೇರೆ ಏನೇನೋ ಅದನ್ನು ಕೇಳ್ತಾ ಇರ್ತಾರೆ. ಸೊ ನನಗೆ ತುಂಬ ದಿನದಿಂದ ಬಾದಾಮ್ ಪುಡಿ ಹಾಕಿ ಕೊಡಬೇಕು ಅಂತ ಆಸೆ ಇತ್ತು. ಬಟ್ ಕೆಲವೊಂದು ಬಾದಾಮ್ ಪೌಡರು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದು ನೋಡಿ, ಇದು ಸ್ಪೂನ್ ಬಾದಾಮ್ ಪೌಡರ್ ಹಾಕ್ತೀನಿ. ಸೊ ನನ್ನ ಮಗ ಮುಂಚೆಲ್ಲ ಬೇರೆ ಬಾದಾಮ್ ಪುಡಿ ಹಾಕ್ತಾಯಿದ್ರೆ ಕುಡಿತಾ ಇರಲಿಲ್ಲ. ಬಟ್ ಇದನ್ನು ಹಾಕಿದ್ರೆ, ಇದನ್ನು ಹಾಕಿ ಕೊಟ್ಟರೆ ಕುಡಿತಾನೆ. ಜೊತೆಗೆ ಹಾಲು ಕೂಡ ಕುಡಿತಾ ಇರಲಿಲ್ಲ. ಈಗ ಇದನ್ನು ಹಾಕಿ ಕೊಟ್ಟರೆ ಕುಡಿತಾನೆ. ಸೊ ನನಗೆ ಏನೋ ಒಂಥರ ಅಟ್ರ್ಯಾಕ್ಟ್ ಅನ್ನಿಸ್ತು, ಓಕೆ ಅನ್ನಿಸ್ತು. ನನ್ನ ಮಕ್ಕಳು ಕುಡಿಯೋದ್ರಿಂದ ಸ್ವಲ್ಪ ಖುಷಿನೇ ಅಲ್ವಾ, ಅಮ್ಮಂದರಿಗೆ ಸ್ವಲ್ಪ ಖುಷಿ ಹಾಗೇ ಆಗುತ್ತೆ. ಮಕ್ಕಳು ಹಾಲು ಕುಡಿದ್ರೆ, ಹೆಲ್ದಿ ಫುಡ್ ತಿಂದರೆ ಸೊ ಖುಷಿ ಆಗುತ್ತೆ. ಸೊ ನಾನು ಇದನ್ನು ನನ್ನ ಮಕ್ಕಳಿಗೆ
ಡೈಲಿ ಈವ್ನಿಂಗ್, ಮಾರ್ನಿಂಗ್ ಕೊಡಲ್ಲ, ಡೈಲಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನಲಿಲ್ಲ, ಫ್ರೂಟ್ಸ್ ತಿನ್ನಲಿಲ್ಲ ಅಂದರೆ 1 ಗ್ಲಾಸ್ ಹಾಲಿಗೆ ಇದೊಂದು ಬಾದಾಮ್ ಪೌಡರ್ 1 ಸ್ಪೂನ್ ಹಾಕಿ ಕೊಡ್ತೀನಿ. ಸೊ ಕುಡಿತಾರೆ. ಇದನ್ನು ಕುಡಿತಾರ ಇಲ್ವ ಅಂತ ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಪಾರ್ಕ್ ಹೋದ್ರೆ ಪಾರ್ಕ್ ಹೋಗ್ಬೇಕು ನಡಿ ಇನ್ನೂ ಟೈಮ್ ಆಗದೆ ಪಾರ್ಕ್ ಹೋದ್ರೆ. ಓಪನ್ ಮಾಡಿ ದೆನ್ ಜಿಪ್ ಲಾಕ್ ಕೊಟ್ಟಿರ್ತಾರೆ. ಸೊ ನೀವು ಯೂಸ್ ಮಾಡಲ್ಲ ಅಂದರೆ ನೀವು ಈ ಥರ ಕ್ಲೋಸ್ ಮಾಡ್ಕೋಬೋದು. ಈಗ ತೆಗಿಬೇಕು, ಲಾಕ್ ಸಿಸ್ಟಮ್ ಇರುತ್ತೆ ತೆಗಿಬೇಕು ನೋಡಿ, ಲಾಕ್ ಸಿಸ್ಟಮ್ ಇರುತ್ತೆ. ಇಲ್ಲಿ ನೋಡಿ ನೋಡಿ, ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಒಂದು ಪಿನ್ನಲ್ಲಿ ಹಾಕ್ತಾ ಇದ್ದೀನಿ. 1 2 3 ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಅವ್ರು ಕೊಡೋಕ್ಕಿಂತ ಮುಂಚೆ ಇದು ತುಂಬ ಬಿಸಿ ಇದೆ, ತರಲೆ ಬಾಯ್ ಕಡೆ ತುಂಬ ಬಿಸಿ ಇದೆ. ಸೊ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಣ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇದನ್ನು ಇದ್ರಲ್ಲಿ ಇಡ್ತೀನಿ. ಸೊ ಸ್ವಲ್ಪ ವಾಮ್ ಆಗುತ್ತೆ, ಕೋಲ್ಡ್ ಆಗಲ್ ಬೇಡ, ವಾಮ್ ಆಗುತ್ತೆ. ನನ್ನ ಮಗ ಬಿಸಿ ಕುಡಿತಾನೆ, ಬಟ್ ನನ್ನ ಮಗಳು ಕುಡಿಯಲ್ಲ. ಸೊ ನನ್ನ ಮಗನಿಗೆ ತುಂಬ ಬಿಸಿ ಇದೆ. ಹಾಗೆ ಮಶ್ರೂಮ್ ಕಬಾಬ್ ಬಂದಿದ್ದೀನಿ. ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಕಬಾಬ್ ಪುಡಿನೇ ತಂದಿಲ್ಲ. ಮೊಟ್ಟೆ ಬಜ್ಜಿ ಹಾಗೆ ಮಶ್ರೂಮ್ ಕಬಾಬ್ ಮಾಡಬೇಕು. ಹಾಲು ಕೊಡಬೇಕು ಅಂದಾಗ ಎಷ್ಟು ಕಷ್ಟ ಅಂದರೆ ತುಂಬ ಕಷ್ಟ. ಹೀಗೆ ಒಂಚೂರು ಕಾಫಿ ಹಾಕೋದು ಅಷ್ಟೇ. ಓಕೆ ಡನ್. ಹಾಕಿದ್ದೀನಿ, ಇಲ್ಲ ಹಾಕಿದ್ದೀನಿ, ಅದು ಒಳಗಡೆ ಇದೆ. ಕುಡಿ. ಅದು ಪಿಂಗಾಣಿ ಮಿಸ್ ಆಗಿ ಬಿದ್ದರೆ ಪೀಸ್ ಆಗುತ್ತೆ. ಕುಡಿ, ಹಿಡ್ಕೋ. ಕುಡಿ. ಹೇಗಿದೆ ಹೇಳು. ಬೈಕಿ ಎಲ್ಲೋ ಇನ್ನೆಲ್ಲಿಗೆ? ಪಾರ್ಕ್ ಬೇಡ ಅಂತೀಯ, ಪಾರ್ಕ್ ಹೋಗೋಣ ಅಂತೀಯ, ಏನು ನಿನ್ನ ತಲೆ? ಆ ಕಿಟಕಿ ಹತ್ರ ಕುತ್ಕೊಂಡು ಹಾಕೊಂಡು ಚಪ್ಪಲ್ ಹಾಕೊಂಡು ಬಾ ಬೇಗ. ಎಲ್ಲಿ ಹಾಕೊಂಡೆ ಚಪ್ಪಲು? ಕೀ ಇದೆಯಾ ನೋಡಲ್ಲಿ, ಕೀನಲ್ಲಿ. ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗ್ಬೇಕಂತೆ, ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಂದು ಒಂದೇ ಹಿಂಸೆ, ಪಾರ್ಕ್ ಹೋಗೋಣ ಅಂತ. ಸೊ ಈಗ ಪಾರ್ಕ್ ಹೋಗೋಣ. ಎಲ್ಲಿ ಓಡು? ಕೆಳಗಡೆ ಇಳಿ, ತಿರ್ಗಿಸ್ಕೊತೀನಿ ಇಳಿ ಬೈಕು. ನಾನು ವಾಪಸ್ ಹೋಗ್ತೀನಿ. ವಿದ್ಯಾ ಬಾಯ್, ವೆಯ್ಟ್ ಮಾಡು ಅಂತ ಹೇಳಲಿಲ್ವಾ? ಎಷ್ಟೆಲ್ಲ ಹೇಳಬೇಕು ನಿನಗೆ? ಪಾರ್ಕಿಗೆ ಬಂದಿದ್ದೀವಿ ನೋಡಿ. ಹುಡುಗ ಹೆಂಗೆ ಓಡ್ತಾ ಇದ್ದಾನೆ. ನನ್ನ ಮಗನಿಗೆ ಆ ಥರ ಓಡೋಕ್ಕಾಗಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ನನ್ನ ಮಗಳಂತೂ ತುಂಬ ಫಾಸ್ಟು ಓಡ್ತಾ ಇದ್ದಾಳೆ. ನಿಧಾನಕ್ಕೆ ಹೋಗು ಅಂದರೆ ಕೇಳ್ತಾನೇ ಇಲ್ಲ, ಓಡ್ತಾ ಇದ್ದಾಳೆ ಪಾಪ. ಬೆಳಗ್ಗೆಯಿಂದ ಯಾರೂ ಇರಲ್ಲ ಅವಳಿಗೆ, ಆಟ ಆಡೋದಕ್ಕೆ ಎಲ್ಲೇ ಇರ್ತಾಳೆ. ನೆಕ್ಸ್ಟ್ ಸ್ಕೂಲಿಗೆ ಹಾಕಬೇಕು, ಅಲ್ಲಿ ತನಕ ಸ್ವಲ್ಪ. ಈ ಅಂಕಲ್ ನೋಡಿ ಯಾವ ಥರ ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಇದ್ದಾಳೆ. ಸಾನು ಅಲ್ಲ, ಅದು ಬೇರೆ ಅಣ್ಣ. ಕಳ್ಳಿನಾ? ಸಾನು ಅಲ್ಲ, ಬೇರೆ ಅಣ್ಣ ಅದು. ಜಾರ್ದ ನೀನು? ಜಾರಾಯ್ತಾ? ಹೌದಾ? ಸಾನು ಹತ್ತು ಹೋಗು. ಜಾರ್. ಬಾಯ್.
ಹೃದಯ ನೀನು ಜಾರಮ್ಮ. ಹಾಂ ಇಲ್ಲಿ ಬರಬಾರ್ದು, ಅಲ್ಲಿ ಹೋಗ್ಬೇಕು, ಅಲ್ಲಿ ಜಾರಬೇಕು. ಅಲ್ಲಿ ಇಲ್ಲ, ಜಾರ್ತಾಳೆ ಅವಳು. ಹ್ಞೂ ಜಾರ್ತಾಳೆ ನೋಡಿಲ್ಲಿ, ಪಾಪ ಹೊಡ್ತಿದ್ದಾನೆ. ಹ್ಞೂ ಹ್ಞೂ ಬಾ ನೀನು. ಹೆಣ್ಮಕ್ಳು ಸ್ವಲ್ಪ ಚೂಟಿ ಇರ್ತಾರೆ, ಶಾರ್ಪ್ ಇದ್ದಾಳೆ ಅವಳು. ಅಣ್ಣ ಇಲ್ಲಿ ಸಾನು, ಏಯ್ ಹೂಬಿಡ ಕಡೆ ಬಾರ ಜಾರು, ಬಾನ ಸಾನು ಬಾ. ಕಣ್ಣು ಜಾಗ ಬಿಡು, ಕೂಚು ಅಲ್ಲಿದು ಕೂರ್ಸ್ಕೊ, ಇಲ್ಲೇ ಪಕ್ಕದಲ್ಲೇ. ಎಲ್ಲಿ ಕೂತ್ಕೋತಿಯಪ್ಪ? ಹಾಂ ಕೂಚು, ಮಿಡ್ಲಲ್ಲಿ ಕೂತ್ಕೋರಿದ್ಯಾ ನೀನು? ಕೂತ್ಕೊಳ್ಳೋ. ಏನು ಮಾಡಬೇಕು? ಪುಷ್ ಮಾಡಬೇಕಾ? ಓ ಮೈ ಗಾಡ್, ಪುಷ್ ಮಾಡಬೇಕಂತ. ಫಾಸ್ಟ್ ಪುಷ್ ಮಾಡಬೇಕಾ? ಭಯ ಆಗಲ್ವಾ ನಿನಗೆ? ಹಾಂ ಓಬ್ಬ, ಇದಕ್ಕಿಂತ ಫಾಸ್ಟು ಭಯ ಆಗಲ್ವಾ ನಿನಗೆ? ತಿರುಗ್ತಾ ಇದೆ ಆ ಕಡೆ ಅಲ್ವೇನ? ಮಾಡ್ತಿದ್ದೀರಾ ಇಬ್ರು? ಅಮ್ಮ ಏನು ಮಾಡ್ತಿದ್ಯಾ? ಅದು ಸರಿ. ಹ್ಞೂ ಹೋಗೋಣ? ಬೇಡ, ಟೈಮ್ ಆಯಿತು. ಕೈ ಹೆಂಗೆ ಬರಲಿ ನಾನು? ಹಾಂ ನಿನ್ನ ಎತ್ಕೊಳಕ್ಕಾಗತ್ತಾ? ಎತ್ಕೊಂಡು ಇವನ್ನ ಅಣ್ಣನ್ನ ಹೆಂಗೆ ಕೈ ಹಿಡ್ಕೊ ಬರಲಿ ನೋಡು. ಓಡಬೇಡ. ಹೃದಯ ಪಾರ್ಕಿಂದ ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ ಹೋಗಿ ಇನ್ನೂ ಕೆಲಸ ಇದೆ. ಮಶ್ರೂಮ್ ತೊಳೆದಿದ್ದೀನಿ. ಕಬಾಬ್ ಪುಡಿ, ಮೊಟ್ಟೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಸಾಲ್ಟ್ ಹಾಕಿ ಮಶ್ರೂಮ್ ಕಬಾಬ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಿದು? ಮಶ್ರೂಮ್. ಹಾಕ್ಬಿಟ್ಟು ಕಲಿಸ್ಬಿಟ್ಟು. ಅಯ್ಯೋ, ಮಶ್ರೂಮ್ ಕಬಾಬ್ ಸಾಕಾಗಲ್ಲ ಅನ್ಸುತ್ತೆ. ಏನು ಮಾಡೋದು? ಮಶ್ರೂಮ್ ಕಬಾಬ್ ಅವನು ಸ್ಕೂಲ್ಗೆ ಹೋಗ್ತಾನಲ್ಲ, ಅದಕ್ಕೆ ಇವಳನ್ನ ಸ್ಕೂಲ್ಗೆ ಕಳಿಸಲ್ಲ ಅಂತ ಅವನಿಗೆ ಹೊಟ್ಟೆ ಕಿಚ್ಚು. ಅದಕ್ಕೆ ಫಸ್ಟ್ ಅವನು ಸ್ಕೂಲ್ಗೆ ಹಾಕು ಅಂತ ಹಿಂಸೆ ಕೊಡ್ತಾ ಇದ್ದಾನೆ ನನಗೆ. ಸಫಲ್ ಕಡಲೆಕಾಯಿ ಎಣ್ಣೆ. ನಾನು ಯಾವಾಗಲೂ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡೋದು. ಒಂದು ಸ್ವಲ್ಪ ಡಯಟ್ ಪ್ಲಾನ್. ಆಂಟಿ ಬಂದಿಲ್ಲ, ಮನೇಲಿದ್ದಾರೆ. ಮನೆಯಲ್ಲಿದ್ದಾರೆ. ಆಂಟಿ ಬಂದಿಲ್ಲ, ಅವರು ಅವ್ರ ಮನೇಲಿದ್ದಾರೆ. ಮನೆಯಲ್ಲೇ ಅವರೇ. ಆಂಟಿ ಕಬಾಬ್ ಮಾಡ್ತಿದ್ದೀನಿ. ಮಶ್ರೂಮ್ ಕಬಾಬ್. ಮಶ್ರೂಮ್ ಕಬಾಬ್ ಎಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಮಶ್ರೂಮ್ ಕಬಾಬ್ ತಿಂತೀಯಾ? ಬಿಸಿ ಇದೆ, ಹುಷಾರು. ತಿಂದು ಹೇಳು ಹೇಗಿದೆ ಅಂತ. ಬರ. ಪ್ಲೇಟಾ? ಕೈತಿಗ
ತಿನ್ನು ಇಡು ಟಿಶ್ಯೂಲಿ ಕಬಾಬ್ ಎಣ್ಣೆ ತೆಗಿಬೇಕು. ಚೆನ್ನಾಗಿದೆಯಾ? ನಾನು ತಿಂತಾಯಿದ್ದೀನಿ. ಸ್ಪೈಸಿ ಇದೆ, ಎಮ್ಮಿ ಇದೆ. ಚೆನ್ನಾಗಿದೆಯಾ? ನೀರು ಕುಡ್ಕೊಂಡು ತಿಂತಾ ಇದ್ದಾಳೆ ಅಲ್ವಾ ಅಮ್ಮ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ತಿನ್ನು. ಮಶ್ರೂಮ್ ಕಬಾಬ್ ಮಾಡಾಯಿತು, ಊಟ ಮುಗಿಸಾಯ್ತು. ಅಂಗಡಿಗೆ ಹೋಗ್ಬೇಕು, ಹಸ್ಬೆಂಡ್ ಕರ್ಕೊಬರ್ಬೇಕು. ಇನ್ನು ಟೈಮು ಈಗ 8:45. ಬಟ್ಟೆ ಮಡ್ಚಾಕೋದಿದೆ, ಮುಗಿಸಿದ್ದೀನಿ. ಮಗಳಿಗೂ ಹಾಗೆ ಸ್ವಲ್ಪ ಲೈಟಾಗಿ ಒಂದು ಬಟ್ಟೆ ಮಡಚಿ ಊಟ ತಿನ್ನಿಸಿ ಅವಳಿಗೆ ಬರ್ತಾ ಇದ್ದೀನಿ. ಇಲ್ಲೊಂದು ಬಟ್ಟೆ ಮಡಿಸ್ತೀನಿ, ಅಲ್ಲೋಗಿ ಊಟ ತಿನ್ನಿಸ್ತೀನಿ. ಬಟ್ಟೆ ಮಡ್ಚಿದ್ರೆ ಮುಕ್ಕಾಲವಾಗಿ ಕೆಲಸ ಮುಗಿದ ಹಾಗೆ. ಹೋಗೋಣ, ಬಟ್ಟೆ ಮಡ್ಚಾಕ್ಬಿಡ್ತೀನಿ. ವಾಶ್ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ಕೊಳ್ಳೋಣ ಅಂದರೆ ಬಂದಿಲ್ಲ. ಅವ್ರನ್ನೇ ಕಾಯ್ಕೊಂಡು ನಾವು ಕುತ್ಕೋಬೇಕು. ಸ್ವಲ್ಪ ವೆಯ್ಟ್ ಲಾಸು ಮಾಡ್ದಂಗೆ ಆಗುತ್ತೆ ಈ ನೆಪದಲ್ಲಿ. ಆದರೂ ಮಾಡಿದ್ವು ಅನ್ಸ್ಬಿಟ್ಟಿದೆ. ಯಾರು ಇಲ್ಲ ಅಂತ ನನ್ನ ತಲೆ ತಿಂತಾನೆ. ಅವಾಗಲಿಂದ ಹಿಂಸೆ ಕೊಡ್ತಾ ಇದ್ದಾನೆ. ಏನು ಮಾಡೋದು? ನಾನು ಅಂಗಡಿಗೆ ಹೋಗ್ಲಾ, ಬಟ್ಟೆನೇ ಮಡ್ಚಾಕ್ಲಾ? ಅವಳಿಗೆ ಸ್ವಲ್ಪ ಅನ್ನ ತಿನ್ನಿಸಿ ಬಂದಿದ್ದೀನಿ, ಇನ್ನೂ ಅನ್ನ ತಿನ್ನಿಸ್ಬೇಕು. ಊಟ ಮಾಡಿದ್ಲ ಊಟ ಮಾಡಿದ್ಲು, ರಿದ್ದು ಊಟ ಮಾಡಿಲ್ಲ. ತಿನ್ಸೆ ಓದೋಗ್ಲಿ ಅಂಡಿಗೆ ತಿನ್ಸೆ ಅಂಡಿಗೆ ಹೋಗ್ಲಿ. ಸಾಕಪ್ಪ. ಈ ಬಟ್ಟೆ, ಮನೆ, ಮಕ್ಕಳು, ಸಂಸಾರ ಒಂದೊಂದ್ಸಲಿ ಚೆಂದ ಅನಿಸುತ್ತೆ, ಒಂದೊಂದ್ಸಲಿ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು? ಮದುವೆಗಿಂತ ಮುಂಚೆ ಇದ್ದ ಲೈಫು, ಮದುವೆ ಆದಮೇಲೆ ಇದ್ದ ಲೈಫು ತುಂಬಾ ಡಿಫ್ರೆಂಟ್ ಇದೆ. ನನ್ನ ಮಗ ಸ್ವಲ್ಪ ಸ್ಲೋ, ಹಾಗಾಗಿ ಅವನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಓಕೆ ಫ್ರೆಂಡ್ಸ್, ಬಟ್ಟೆ ಮಡ್ಚಾಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.